ಅದು ಇನ್ನೂ ಮುಗ್ದಿಲ್ಲ. ಅದರಿಂದ ನಾವ್ ಇನ್ನೂ ಸಫರ್ ಆಗ್ತಿದೀವಿ. ಹೌದು. ಅಷ್ಟು ತುಂಬಾ ಇದು ವರ್ಸ್ಟ್ ಆಗ ಆಲ್ಮೋಸ್ಟ್ ಅಲ್ಲಿಂದ ಸಿಚುವೇಶನ್ 5 ನಮ್ದು ಇಯರ್ಸ್ ಟರ್ನ್ 5 ಆಗಿದ್ದು. ಇಯರ್ಸ್ ಮೇಲೆ ಆಗೈತೆ. ಅಲ್ಲಿ ನಿಂತ್ಕೊಂಡು ನಾನ್ ಅಳ್ತಾವ್ರೆ. ಅಳ್ತಾ ಇದೀನಿ, ನನ್ಗೆ ಆಯ್ತಾ ಇಲ್ಲ, ನನ್ಗೆ ಸುಮ್ನೆ ಇರಕ್ಕೆ ಆಯ್ತಾ ಇಲ್ಲ. ಇವಳು ನೋಡಿದ್ರೆ ನಂದೇನು ಸಮಾಧಾನನೂ ಮಾಡ್ತಾ ಇಲ್ಲ ಮನ್ಸಲ್ಲಿ. ಇವಳ ಮೇಲೆ ಪ್ರೀತಿ ಹುಟ್ಟಕ್ ಸ್ಟಾರ್ಟ್ ಆಗೋಯ್ತು. ಏನೋ ಒಂಥರ ಮನ್ಸಲ್ಲೇ ಒಂಥರ ಮದ್ವೆ ಆಗ್ಬಿಟ್ಟಿದೆ ಇವಳ ಜೊತೆ. ಇಲ್ಲಿವರೆಗೂ ಅರೇಂಜ್ ಮ್ಯಾರೇಜ್ ರೀತಿ ಬಂದಿದ್ ನಮ್ಮ ಮ್ಯಾರೇಜ್ ಹ್ಮ್. ಸ್ಟೋರಿ, ಇದಾದ್ಮೇಲೆ ಲವ್ ಸ್ಟೋರಿ ತರ ಟರ್ನ್ ಆಯ್ತು. ಟ್ರಿಪ್ಪಿಗೆ ಹೋಗೋದೇ ಶಿಪ್ಪಿಂದ ಆಗ್ಬಿಡ. ಏನ್ ಬಿಟ್ರು ಹಾ, ಅದು ಕೂಡ ಮೇನ್ ಅದು ರೀಸನ್ ಆ, ಗೊತ್ತಾಗುತ್ತೆ. ಆ, ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ಮ್ಯಾರೇಜ್ ಸ್ಟೋರಿ ವಿಡಿಯೋನ ಮಾಡ್ತಿದೀವಿ. ತುಂಬಾ ದಿನಗಳಿಂದ ನಮ್ಮ ಮ್ಯಾರೇಜ್ ಸ್ಟೋರಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿ ನಮ್ಮ ತುಂಬಾ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಇವತ್ತು ಆ ವೆಯ್ಟ್ ಹ್ಮ್. ಮುಗ್ದೋಯ್ತು. ಇವತ್ತಿಂದ ನಾವು ಆದ್ರೆ ಪಾರ್ಟ್ 1 ಪಾರ್ಟ್ 2 ಮಾಡಿ ಹೇಳ್ಬೇಕಂತ ಅನ್ಕೊಂಡಿದೀವಿ, ಯಾಕಂದ್ರೆ ತುಂಬಾ ಲೆಂತಿ ಆಗಿದೆ ಹೌದು. ಅದಕ್ಕೋಸ್ಕರ. ಮತ್ತೇನಪ್ಪಾ ಅಂದ್ರೆ ನಮ್ಮ ಮ್ಯಾರೇಜ್ ಸ್ಟೋರಿ ಒಂಥರ ಅದು ಲವ್ ಸ್ಟೋರಿನಾ ಅಥವಾ ಮ್ಯಾರೇಜ್ ಸ್ಟೋರಿನಾ ಅಂತ ನಂಗೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ. ನೀವೇ ಡಿಸೈಡ್ ಮಾಡಿ ಮ್ಯಾರೇಜ್ ಇದು ನಮ್ಮ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ. ಒಂಥರ ಹ್ಮ್. ಯೂನಿಕ್ ಆಗಿದೆ. ಯಾರ ಲೈಫಲ್ಲಿ ಹಿಂಗ್ ನಡೆದಿಲ್ವೇನೋ ಅನ್ಸುತ್ತೆ, ಹಂಗೆ ನಮ್ಮ ಲೈಫಲ್ಲಿ ಆ ಥರ ಎಲ್ಲ ಸಿಚುವೇಶನ್ಗಳು ನಡೆದ್ಬಿಟ್ಟು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ನಮ್ಮ ಈ ವಿಡಿಯೋಗೆ 150 ಲೈಕ್ಸ್ನ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋಗೆ 200 ಲೈಕ್ಸ್ನ ಟಾರ್ಗೆಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಅದರಿಂದ ಏನು ಡಿಫ್ರೆನ್ಸ್ ಅನಿಸ್ತೇ ಇರ್ಬೋದು, ಬಟ್ ನಮಗೆ ತುಂಬಾನೇ ಖುಷಿ ಕೊಡುತ್ತೆ ನಿಮ್ಮ ಲೈಕು. ಸೊ ವಿಡಿಯೋಗೆ ಹೌದು. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಮ್ಯಾರೇಜ್ ಸ್ಟೋರಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯಾವಾಗ ಇವ್ರನ್ನ ಫಸ್ಟ್ ಟೈಮ್ ನೋಡಿದ್ದೆ, ಇವ್ರು ಯಾವಾಗ ನನ್ನನ್ನು ಫಸ್ಟ್ ಟೈಮ್ ನೋಡಿದ್ರು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನನ್ನನ್ನು ಯಾವಾಗ ನೀವು ಫಸ್ಟ್ ಟೈಮ್ ನೋಡಿದ್ರಿ? ಸೊ ಆಕ್ಚುಲಿ ನನ್ಕಿಂತ ಫಸ್ಟ್ ನೋಡಿದ್ದು ಇವಳೇ. ಅಂದ್ರೆ ನಾನು ಆಮೇಲೆ ನೋಡಿದ್ದು. ನಾನು ಫಸ್ಟ್ ಟೈಮ್ ಇವಳನ್ನ ಯಾವಾಗ ನೋಡಿದ್ದು ಅಂದ್ರೆ 2018 ನೋಡಿದ್ದು ನನ್ನ ಫ್ರೆಂಡ್ ಮದ್ವೆಲಿ. ಆಗ ಅಂದ್ರೆ ನನ್ಗೆ ಐಡಿಯಾ ಇತ್ತಿಲ್ಲ, ಅಂದ್ರೆ ಇವಳನ್ನೇ ಮದ್ವೆ ಆಗ್ತೀವಿ ಹಂಗೆ ಹಿಂಗೆ ಅಂತ. ಅಂದ್ರೆ ಆಕ್ಚುಲಿ ನಮ್ಮ ರಿಲೇಟಿವ್ ಅಂತ ಗೊತ್ತಾಗಿತ್ತು ಅಷ್ಟೇನೆ. ಅದ್ ಬಿಟ್ರೆ ಆ ಆ- ಆ ಸಮಯದಲ್ಲಿ ಯಾವುದೇ ರೀತಿಯಾದಂತ ಮದ್ವೆ ಆಗೋ ಇಂಟೆನ್ಷನ್ ಆಗ್ಲಿ ಅಥವಾ ಇವ್ರಿಗಿನ್ ಲವ್ ಮಾಡೋ ಇಂಟೆನ್ಷನ್ ಆಗ್ಲಿ, ಸೊ ಆ ರೀತಿ ಯಾವುದೇ ಇಂಟೆನ್ಷನ್ ಇಂದ ನೋಡಿರ್ಲಿಲ್ಲ. ಜಸ್ಟ್ ಒಂದು ಕ್ಯಾಶುವಲ್ ಲುಕ್ ನೋಡಿದ್ದು ಅಷ್ಟೇನೆ, ಇನ್ನೇನಿಲ್ಲ. ಸೊ ನಾನು ಇವ್ರನ್ನ ಯಾವಾಗ ಫಸ್ಟ್ ಟೈಮ್ ನೋಡಿದೆ ಅಂತ ಅಂದ್ರೆ, ಇವ್ರು ನಮ್ಮ ಮನೆಗೆ ಬಂದಿರೋ ಒಂದು 10 ಇಯರ್ಸ್ ಮುಂಚೆ ಅನ್ಸುತ್ತೆ. ಒಂದು 10 ಇಯರ್ಸ್ ಮುಂಚೆನೆ, ಅಂದ್ರೆ ನಮ್ಮಿಬ್ರದ್ದು ಒಂದೇ ಊರಾಗಿದ್ದರಿಂದ ಮನೆ ಹತ್ತತ್ರ ಇರೋದ್ರಿಂದ ನಮ್ಮ ಮನೆಗೆ ಬಂದಿದ್ರು. ಆ ಶಿಪ್ಪಿಂದ ಬಂದಿದ್ರೇನೋ ಊರಿಗೆ. ಸೊ ಅದಕ್ಕೋಸ್ಕರ ಹಂಗೆ ಸಿಕ್ಕೋಗೋದಕ್ಕೆ ಬಂದಿದ್ರು ನಮ್ಮ ಮನೆಗೆ. ನನ್ಗೆ ಗೊತ್ತಿಲ್ಲ ಇವ್ರು ನಮ್ಮೂರವರು ಯಾರು ನಮ್ಮ ಕಡೆಯವರು ಅಂತ ನಂಗೆ ಗೊತ್ತಿಲ್ಲ. ನಾನು ಅವಾಗ ಫಸ್ಟ್ ಟೈಮ್ ನೋಡಿದ್ದು ಇವ್ರನ್ನ. ಬಂದ್ಬಿಟ್ಟು ದಿವಾನ್ ಕಟ್ ಮೇಲೆ ಕುಂತಿರ್, ನಾನು ಕಸ ಹೊಡಿತಿದ್ದೆ. ಮತ್ತೆ ನಾನೇನೋ ಇವ್ರು ನೋಡ್ಲಿಲ್ಲ, ಇವ್ರು ನನ್ನೇನು ನೋಡ್ಲಿಲ್ಲ. ಅಂದ್ರೆ ಇವ್ರು ಮನೆ ಹೆಂಗ್ ನೋಡ್ಬಿಟ್ಟು ಯಾರು ಹಿಂಗ್ ಬಂದ್ ಕೂತಾರಲ್ಲ, ಯಾರು ಅಂತ ಗೊತ್ತಿಲ್ಲ, ಯಾರು ಇರ್ಬೋದು ಅಂತ ನಾನು ಸುಮ್ಮನೆ ಕಸ ಗುಡಿಸ್ಕೊಂಡು ಹೋದೆ. ಆಮೇಲೆ ಇವ್ರು ನಾನು ನೋಡ್ಲಿ ಫೋನ್ ನೋಡ್ಕೊಂಡು ಕುಂತಿದ್ರು. ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕಿದ್ರು ಅವಾಗ. ಆಮೇಲೆ ನಮ್ಮಮ್ಮ ಏನೋ ಮಾತಾಡಿಸ್ಬಿಟ್ಟು ಕಳ್ಸಿದ್ದಾರೆ. ಸೊ ಇದಿಷ್ಟೇ ನಾನು ಅವ್ರು ಫಸ್ಟ್ ಟೈಮ್ ನೋಡಿದ್ದು. ನನ್ ಬರೀ ನೋಡಿದ್ಲು ಅಂತಾಳೆ, ಬಟ್ ಇವಳಿಗೆಲ್ಲ ಗೊತ್ತಿದೆ ಯಾವ ಕಲರ್ ಜಾಕೆಟ್ ಇಕ್ಕಿದೆ, ಏನ್ ಮಾಡ್ತಿದೆ ಅಂತ. ಗೊತ್ತಂದ್ರೆ ಕಪ್ಪಗಿದ್ರಲ್ಲ, ಕಪ್ಪಗಿದ್ರು ಮತ್ತೆ ಬ್ಲ್ಯಾಕ್ ಕಲರ್ ಕಪ್ಪು ಜಾಕೆಟ್ ಕಸ್ತೂರಿ ಅಂತಾರೆ, ನಿನಗೆ ಗೊತ್ತಾ? ಕಪ್ಪು ಕಸ್ತೂರಿನೇ ಮತ್ತೆ ಸರಿ. ನಾನ್ ಹೇಳ್ತಾ ಕಪ್ಪು ಇರೋದು ಅಂದ್ರೆ ಕಪ್ಪಗಿದ್ರು ಮತ್ತೆ ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕಿದ್ರು. ಅದಕ್ಕೆ ನನ್ಗೆ ಒಂಥರ ಅಂದ್ರೆ ಯಾರು ಇವ್ರು ಹಿಂಗ್ ಕೂತಾರಲ್ಲ ಕಪ್ಪಗೆ ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕೊಂಡು ಅಂತ ಅನ್ಕೊಂಡು ಹೋಗಿದೆ ಅಷ್ಟೇ. ಸೊ ಅದಾದ್ಮೇಲೆ 2019 ಇಂದ ನಮ್ಮಿಬ್ರು ಮದುವೆ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಹೆಂಗಂತ ಅಂದ್ರೆ ನಮ್ಮ ಮನೆಯವ್ರಿಗೆ ಯಾರಿಗೂ ಅಂದ್ರೆ ಇವ್ರಿಗೆ ಮದುವೆ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರ್ಲಿಲ್ಲ, ಇವ್ರ ಮನೆಯವ್ರಿಗೆ ಮಾತ್ರ ಇದ್ದಿದ್ದು. ಸೊ ಇವ್ರ ಮನೆಯವರು ನಮ್ಮ ಮನೆಯವ್ರನ್ನ ಒಪ್ಸೋದಕ್ಕೆ ಅಂದ್ರೆ ಟ್ರೈ ಮಾಡ್ತಿದ್ರು. ಬಟ್ ನಮ್ಮ ಪಪ್ಪ ಮಾತ್ರ ನಾವು ಒಪ್ಕೊಂಡಿರ್ಲಿಲ್ಲ. ನಮ್ಮ ಪಪ್ಪ ನಮ್ಮ ಮದ್ವೆ ಡೇಟ್ ಹತ್ರ ಬರೋವರ್ಗು ಒಪ್ಕೊಂಡೇ ಇರ್ಲಿಲ್ಲ, ಬರೀ ನಮ್ಮ ಮಾತ್ರ ಒಪ್ಕೊಂಡಿದ್ದು. ಸೊ ಹಂಗೆ ಅಂದ್ರೆ ಇವ್ರ ಮನೆಯಿಂದ ಅಪ್ರೋಚ್ ಬಂದು ನಮ್ಮ ಮನೆಯವ್ರನ್ನೆಲ್ಲ ಮೀನ್ಸ್ ನಮ್ಮ ಅಮ್ಮನ ಒಪ್ಪಿಸಿ ಅದು ಮದ್ವೆ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದು. ಸೊ ನೀನ್ ಹೆಂಗ್ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ? ನಿನ್ಗೆ ಹೆಂಗ್ ಬಂತು ನನ್ನ ಅಪ್ರೋಚ್ ಮದ್ವೆಗೆ? ನಾನ್ ಶಿಪ್ಪಲ್ಲಿ ಇದ್ದಾಗ ನಮ್ಮಮ್ಮ ಫೋಟೋ ಕಳಿಸಿದ್ರು. ಇವಳ್ದ ಒಂದು ಮೂರ್ನಾಲ್ಕು ಫೋಟೋ ಕಳಿಸಿದ್ರು. ಸೊ ಆ ಫೋಟೋಗಳಲ್ಲಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ಲು ಅಂದ್ರೆ, ಆ ಫೋಟೋಗಳು ನಾನು ದಿನ ನೋಡ್ಕೊಂಡು ಮನೆಗೆ ಕೊಡ್ದ ದಿನ ನೋಡ್ಬಿಟ್ಟು ಮನೆಗೆ ಕೊಡ್ದೆ. ಸೊ ಅದೇನಪ್ಪ ಇದ್ದಕ್ಕಿದ್ದಂಗೆ ನನ್ನ ಮನಸ್ಸಲ್ಲಿ ಇವಳ ಮೇಲೆ ಪ್ರೀತಿ ಹುಟ್ಟಕ್ ಸ್ಟಾರ್ಟ್ ಆಗೋಯ್ತು. ಏನೋ ಒಂಥರ ಮನಸ್ಸಲ್ಲೇ ಒಂಥರ ಮದುವೆ ಆಗ್ಬಿಟ್ಟಿದೆ ಇವಳ ಜೊತೆ. ಸೊ ಆ ರೀತಿ ಒಂಥರ ಚೆನ್ನಾಗಿ ಒಂದು ಬಾಂಧವ್ಯ ಆಗ್ಬಿಟ್ಟಿದೆ ಇವಳ ಜೊತೆ. ಬರೀ ಫೋಟೋ ನೋಡಿ ಆಗಾಗ್ಬಿಟ್ಟಿತ್ತು. ಸೊ ಆ ತರ ಆಗಿತ್ತು. ಸೊ ಆ ಫೋಟೋ ಆಮೇಲೆ ಆ ಫೋಟೋನ ಏನಪ್ಪಾ ಅಂದ್ರೆ, ಆ ಫೋಟೋ ನನ್ಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಇದ್ದಿದ್ದು ಫೋಟೋಗಳು ನಾವು ನೋಡ್ಬೇಕಾದ್ರೆ ಇವ್ರಮ್ಮ ನಮಗ್ ಗೊತ್ತಿಲ್ದಂಗೆ ಫೋಟೋ ತಕೊಂಡು ಫೋಟೋ ತಕೊಂಡು ಮತ್ತೆ ಒಂದ್ ಫೋಟೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ನಮಗ್ ಗೊತ್ತಿಲ್ಲ ಇದು ತಗೊಂಡೋಗಿರೋದು. ಆಮೇಲೆ ಗೊತ್ತಾಯ್ತು, ಆಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು. ಮತ್ತೆ ಆ ಫೋಟೋ ಬಂದು ನಾನು 12th ಮುಗಿಸಿದ್ಮೇಲೆ ತೆಗ್ಸಿದ್ದೇನೋ ಫೋಟೋ. ಅದು ಕಾಲೇಜ್ ಟೈಮಲ್ಲಿ ತೆಗ್ಸಿದ ಫೋಟೋಸ್. ಸೊ ಚೆನ್ನಾಗಿದ್ದು ಫೋಟೋಗಳು. ಆ ಫೋಟೋಗಳು ನೋಡಿದ್ರೆ ನನ್ನ ಫೋನಲ್ಲಿ ಈಗಲೂ ಕೂಡ ಇದಾವೆ, ತುಂಬಾ ಚೆನ್ನಾಗಿದ್ದು ಫೋಟೋಗಳು. ಸೊ ಅದರಿಂದ ನಾನು ಕಮಿಟ್ ಆದೆ ಆಗ್ಲೇ, ಆದ್ರೆ ಈ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ. ಅಂಡ್ ಅದೇ ನಾನು ಫಸ್ಟ್ ಟೈಮ್ ನೋಡಿದ್ದು ಯಾವ್ದೇ ಹುಡುಗಿ ಫೋಟೋ ನೋಡಿದ್ದು ಅದೇ ಫಸ್ಟ್ ಟೈಮ್ ಅಂಡ್ ಅದೇ ಲಾಸ್ಟ್ ಫೋಟೋ. ಇನ್ ಯಾವ ಹುಡುಗಿ ಫೋಟೋನು ನಾನು ಅದಕ್ಕೂ ಮುಂಚೆ ನೋಡಿರ್ಲಿಲ್ಲ,
ಆ, ಅದಾದ್ಮೇಲೆ ಇವಳು ನೋಡಾದ್ಮೇಲೆ ಬೇರೆ ಹುಡುಗಿ ಫೋಟೋ ನೋಡೋದು ಹೋಗಿಲ್ಲ. ಆಮೇಲೆ ನನಗೆ ಹೆಂಗೆ ಅಪ್ರೋಚ್ ಬಂತು ಅಂತ ಅಂದ್ರೆ ನಮ್ಮ ಅಮ್ಮನ ಒಪ್ಸ್ಬಿಟ್ಟಿದ್ರು. ಸೊ ನಮ್ಮ ಅಮ್ಮನ್ ಫುಲ್ ಬ್ರೈನ್ ವಾಶ್ ಆಗ್ಬಿಟ್ಟಿತ್ತು. ಏನು ಅಂದ್ರೆ ಒಂದೇ ನಾನಲ್ಲ ಊರಲ್ಲಿ ನಾನಲ್ಲ ಇವರಲ್ಲ ಅಂದ್ರೆ ಮಾಡಿದ್ದು. ಇವ್ರ ಮನೆ ಕಡೆಯಿಂದ ಅಂದ್ರೆ ಹೌದು. ಒಂದೇ ಊರಲ್ಲಿ ಇರೋದ್ರಿಂದ ಹ್ಮ್. ಸೊ ಒಬ್ರೇ ಮಗ. ನಮ್ಮ ಅಮ್ಮಂಗೆ ಏನಂತಾರೆ, ಓ ಒಬ್ರೇ ಮಗ ಅವ್ರೆ ಅಂದ್ರೆ ಬೇರೆ ಯಾರಿಲ್ಲ, ಆರಾಮಾಗಿ ಖುಷಿಯಾಗಿರ್ತಾರೆ ಇವ್ರು ಅಂದ್ರೆ ಈಗ ಬೇರೆ ಯಾರು ಇದ್ರೂನು ಅದು ಇದು ಜಗಳ ಪಕಡ ಇದು ಇರ್ತದೆ. ಒಬ್ರೇ ಆದ್ರೆ ಒಬ್ರೇ ಇರೋದ್ರಿಂದ ಎಲ್ಲಾ ಪ್ರೀತಿನೂ ಇವ್ರಿಬ್ರಿಗೂ ಸಿಗುತ್ತೆ. ಸೊ ಇಬ್ರು ಖುಷಿಯಾಗಿರ್ತಾರೆ. ಆಮೇಲೆ ಒಂದೇ ಊರ್ ಬೇರೆನೆ, ನಾವು ವಯಸ್ಸಾದಂತ ಕಾಲಕ್ಕೆ ನನ್ ಮಗಳು ನನ್ ಕಣ್ಮುಂದೆನೆ ಇರ್ತಾರೆ. ಸೊ ಇದು ನಮ್ಮ ಅಮ್ಮಂಗೆ ಜಾಸ್ತಿ ನಾವು ಕಣ್ಮುಂದೆ ಇರ್ತಾರೆ. ಏನು ತೋಟಕ್ಕೆ ಹೋಗ್ಬಿಟ್ಟು ಜಾಸ್ತಿ ಹೊಲಗೆಲ್ಸ ಮಾಡೋದೆಲ್ಲ ಇವಳಿಗೆ ಬರೋದು ಇಲ್ಲ, ಇವಳ ಕೈಲಿ ಆಗೋದು ಇಲ್ಲ. ಸೊ ಇವ್ರ ಮನೇಲಿ ಇದ್ರೆ ಆರಾಮಾಗಿರ್ತಾಳೆ. ಮತ್ತೆ ನಾವ್ ಕಣ್ಮುಂದ್ ನಾವ್ ಒಂದೇ ಊರು ಮತ್ತೆ ಕಣ್ಮುಂದೆ ಇರ್ತಾಳೆ ಅಂತ ನಮ್ಮ ಅಮ್ಮನ ಇಂಟೆನ್ಷನ್ ಇಂದ ಹೌದು. ನನ್ನನ್ನು ಒಪ್ಸೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹ್ಮ್. ಸೊ ಇವ್ರ ಮನೆ ಕಡೆಯಿಂದ ಮತ್ತೆ ನಮ್ಮ ಅಮ್ಮನ ಕಡೆಯಿಂದ ನನ್ಗೆ ಮದ್ವೆ ಆಗು ಅಂತ ಅಪ್ರೋಚ್ ಬರೋದು. ಅದಲ್ದೇನೆ ನಮ್ಮ ಊರಲ್ಲಿ ನಮ್ಮ ಅಕ್ಕಪಕ್ಕದ ಮನೆ ಅವ್ರು ಇದಾರಲ್ಲ, ಅವ್ರು ಅವ್ರ ಕೂಡ ಕಡೆಯಿಂದನು ಅಯ್ಯೋ ಮದ್ವೆ ಆಗು, ಅವ್ರು ಅಂದ್ರೆ ಮದ್ವೆ ಆಗು ಏನಾಗಲ್ಲ, ಚೆನ್ನಾಗಿರ್ತೀಯ, ರಾಣಿ ಹಂಗಿರ್ತೀಯ ನೀನು, ಹಂಗೆ ಹೌದೌದು. ಹಿಂಗೆ ಮದ್ವೆ ಆಗು ಅಂತ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ನನ್ನನ್ನು ಒಪ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಅಕ್ಕಪಕ್ಕ ಅವ್ರದೆಲ್ಲ ಏನಂದ್ರೆ ನಮ್ಮ ಅಮ್ಮನ್ ತುಂಬಾ ಕ್ಲೋಸ್ ಫ್ರೆಂಡ್ಗಳು. ಸೊ ಸೊ ಹಂಗೆ ಅವರು ಅಲ್ಲಿಂದ ಅದಕ್ಕೋಸ್ಕರ ಹೇಳ್ಬಿಟ್ಟು ಇದ್ ಮಾಡಿಸೋದು. ಸ್ಟಾರ್ಟ್ ಮಾಡಿದ್ರು ಒಪ್ಸೋದಕ್ಕೆ. ಬಟ್ ನಾನು ಇಲ್ಲ 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 ಅಂತಾನೆ ಇದ್ದೆ. ನನ್ಗೆ ಏನಪ್ಪಾ ಅಂದ್ರೆ ನಂಗೆ ಇವಾಗ್ಲೇ ಮದ್ವೆ ಆಗ್ಬಾರ್ದು ಅಂತ. ಆಮೇಲೆ ಆ ಟೈಮಲ್ಲಿ ನನ್ಗೆ ನಾನು ಏನ್ ನೆಕ್ಸ್ಟ್ ಏನು ಜಾಯ್ನ್ ಆಗ್ಬೇಕು ಅಂತ ಯೋಚನೆ ಮಾಡೋ ಟೈಮ್ ಅವಾಗ. ಅಂದ್ರೆ ನೆಕ್ಸ್ಟ್ ಸ್ಟಡೀಸ್ ಕಡೆ ಗಮನ ಕೊಡ್ತಿದ್ದೆ. ಅವಾಗ ನಂಗೆ ಸ್ಟಡೀಸ್ ಆಗಿದ್ದು ಸ್ವಲ್ಪ ಕಂಪ್ಲೀಟ್ ಆಗಿತ್ತು. ಆಮೇಲೆ ನಾನು ನಮ್ಮ ಮನೇಲಿ ನರ್ಸಿಂಗ್ ಓದು ಅಂತ ನನಗೆ ಹಿಂಸೆ ಕೊಡ್ತಿದ್ರು. ನಾನು ನರ್ಸಿಂಗ್ ನಂಗೆ ಭಯ, ಬೇಡ, ಅದೆಲ್ಲ ಏನೋ ಮೆಡಿಕಲ್ ಟರ್ಮ್ಸ್ ಎಲ್ಲ ಇರುತ್ತೆ, ನಂಗೆ ಓದಕ್ ಗೊತ್ತಾಗಲ್ಲ. ಆಮೇಲೆ ನರ್ಸಿಂಗ್ ಅಂದ್ರೆ ಇಂಜೆಕ್ಷನ್ ಕೊಡೋದು ಇದೆಲ್ಲ ಇರುತ್ತೆ, ನಂಗೆ ಭಯ ಆಗುತ್ತೆ ಅಂತ ನಾನು ಬೇಡ ಬೇಡ ಅಂತಿದ್ದೆ. ಆಮೇಲೆ ನಮ್ಮ ಮನೇಲಿ ನಮ್ಮಮ್ಮ ಮತ್ತೆ ನಮ್ಮ ಡ್ಯಾಡಿ ಏನ್ ಅಂದ್ರೆ ನಮ್ಮಮ್ಮ ಏನಾದ್ರು ಅಂದ್ರೆ ನರ್ಸಿಂಗ್ ಜಾಯ್ನ್ ಅಂದ್ರೆ ನಿನ್ನೆ ಮದುವೆ ಮಾಡಲ್ಲ ಅಂತ ಹೇಳ್ಬಿಟ್ರು. ಹೋಗ್ ನಾನು ಹೌದಾ ಸರಿ ಆಯ್ತು ಸಿಕ್ಕಿದೆ ಚಾನ್ಸ್, ಸರಿ ನಾನು ನರ್ಸಿಂಗ್ ಗೊತ್ತೀನಿ, ನನ್ ಮದ್ವೆ ಬೇಡ ಅಂತ ಹೇಳಿ ಸೊ ನರ್ಸಿಂಗ್ ಜಾಯ್ನ್ ಆದೆ. ಆಮೇಲೆ ನಮ್ಮಿಬ್ರದು ಸ್ಟಾರ್ಟ್ ಆಯ್ತು ಮಾತಾಡೋದು. ನಾನು ಇವ್ರ ಮದ್ವೆ ಆಗ್ಬಾರ್ದು ಅಂತಾನೆ ನಾನು ನರ್ಸಿಂಗ್ ಜಾಯ್ನ್ ಆಗಿದ್ದು. ಬಟ್ ಅದೇನೇನೋ ಉಲ್ಟಾನೆ ಹೊಡಿತು. ಆಮೇಲೆ ನರ್ಸಿಂಗ್ ಜಾಯ್ನ್ ಆದ್ಮೇಲೆ ಅವತ್ತು ನಾನು ನರ್ಸಿಂಗ್ ಜಾಯ್ನ್ ಆಗಕ್ ಹೋಗಿದ್ದೀನೇ ಇವ್ರದ್ದು ಗುರುಪ್ರವೇಶ ಇತ್ತು, ಇವ್ರ ಮನೆ ಗೃಹಪ್ರವೇಶ. ಆಮೇಲೆ ಆಮೇಲೆ ನರ್ಸಿಂಗ್ ಎಲ್ಲ ಜಾಯ್ನ್ ಆಗ್ಬಿಟ್ಟು ಬಂದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಇಲ್ಲಿ ಮನೇಲಿ ದೇವ್ರ ಪೂಜೆ ಮೇಲೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬಂದು. ಸೊ ಅವಾಗ್ಲೇ ನನ್ಗೆ ಅಂದ್ರೆ ನಮ್ ಇಬ್ರದ್ದು ಎಂಗೇಜ್ಮೆಂಟ್ ಆಗೋಗೈತೆ ಅನ್ನಂಗೆ, ಅಂದ್ರೆ ಅವ್ರು ಎಲ್ಲರೂ ಮಾತಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅಲೆಯ. ಸೊ ಅಂದ್ರೆ ಬೇರೆಯವ್ರೆಲ್ರು. ಆಮೇಲೆ ಆಮೇಲೆ ಅದ್ರ ನಿಧಾನಕ್ಕೆ ಹೆಂಗೆ ಮ್ಯಾರೇಜ್ ಕಡೆ ಟರ್ನ್ ಆಯ್ತು ಅಂತ ಅಂದ್ರೆ, ಸೊ ನೆಕ್ಸ್ಟ್ ಏನಾಯ್ತು, ನೀವು ಬಂದ್ರಾ? ನಾನ್ ಶಿಪ್ ಇಂದ ಬಂದಿದ್ದೆ ಆಲ್ರೆಡಿ. ಸೊ ಅಲ್ಲಿಂದ ಬರ್ಬೇಕಾದ್ರೆ ತುಂಬಾ ಚಾಕ್ಲೇಟ್ಸ್ಗಳು, ಸುಮಾರು ಒಂದು 4-5 ಪೀಸ್ ಚಾಕ್ಲೇಟ್ಸ್ಗಳು ತಂದಿದೆ. ಇವಳಿಗೆ ಇಷ್ಟ ಅಂತ ನಮ್ಮಮ್ಮ ಹೇಳಿದ್ದು. ಸೊ ಅದಕ್ಕೋಸ್ಕರ ನನ್ನನ್ನು ಒಪ್ಸಿದ್ರು. ನನಗೆ ಒಪ್ಸಿರ್ಲಿಲ್ಲ, ನಾನು ನರ್ಸಿಂಗ್ ಜಾಯ್ನ್ ಆದೆ. ಆಮೇಲೆ ತುಂಬಾ ಫೋರ್ಸ್ ಮಾಡ್ತಿದ್ರು. ಬಟ್ ಇವಳ ಕಡೆಯಿಂದ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಬಂದಿರಲಿಲ್ಲ. ಸೊ ಅಂದ್ರೆ ನನಗೆ ಗೊತ್ತಾಗಿದ್ ಮುಖಾಂತರ ಇವಳಿಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ. ಸೊ ಅದಕ್ಕೋಸ್ಕರ ಬರ್ಬೇಕಾದ್ರೆ ಒಂದ್ 4-5 ಕೆಜಿ ಚಾಕ್ಲೇಟ್ಸ್ಗಳು ತಂದಿದೆ ಅಲ್ಲಿಂದ, ಬೇರೆ ಬೇರೆ ಟೈಪ್ ನವ. ಸೊ ಅವನ್ನ ಅದ್ರ ಜೊತೆ ಇನ್ನೊಂದು ಗಿಫ್ಟ್ ತಂದಿದೆ, ಪರ್ಫ್ಯೂಮ್ ತಂದಿದೆ. ಸೊ ಅವೆರಡನ್ನು ಅಂದ್ರೆ ಇವನ್ ತಮ್ಮನ ಕೈಲಿ ಕೊಟ್ಕೊಳ್ಸಿದೆ, ಇವನ್ ತಮ್ಮಂಗೂ ಕೊಡುವೆ, ಆಮೇಲೆ ಇವನ್ ತಮ್ಮನ ಕೈಲಿ ಇವಳಿಗೂ ಕೊಟ್ಕೊಳ್ಸಿದೆ ಚಾಕ್ಲೇಟ್ಸ್ಗಳನ್ನೆಲ್ಲ. ಸೊ ಅದ್ರದ್ದು ರಿಪ್ಲೈನ ಅಂದ್ರೆ ವಾಟ್ಸ್ಆಪ್ ನಂಬರ್ ಇತ್ತು. ಸೊ ನಾನು ಮೆಸೇಜ್ ಮಾಡಿದೆ. ಇವ್ರ ಹತ್ರ ಇರಲಿಲ್ಲ, ಇವ್ರ ಅಮ್ಮನ ಹತ್ರ ಇತ್ತು. ಆಮೇಲೆ ಇವ್ರು ಇಸ್ಕೊಂಡಿದ್ರು. ಆಮೇಲೆ ಏನಪ್ಪಾ ಅಂದ್ರೆ ಇವ್ರ ಮನೆಯಿಂದ ಸ್ವಲ್ಪ ಚಾಕ್ಲೇಟ್ಸ್ ಗಳನ್ನ ತಂದು ಕೊಟ್ಟಿದ್ರು ನಮ್ಗೆ. ಅದಲ್ದೇ ಇವ್ರು ನನ್ನ ತಮ್ಮನ ಕ್ಲೋಸ್ ಮಾಡ್ಕೊಬಿಟ್ಟಿದ್ರು, ಅಂದ್ರೆ ನನ್ನ ಪಟಾಯಿಸ್ಕೊಳಕ್ಕೆ. ಅವಾಗ ನನ್ನ ತಮ್ಮ ಇವ್ರ ಮನೆಗೆ ಹೋದಾಗೆಲ್ಲ ಚಾಕ್ಲೇಟ್ ಕೊಟ್ಟು ಕಳ್ಸೋದು, ನನ್ಗೂ ಕೊಡು, ನಿಮ್ಮ ಅಕ್ಕಂಗೂ ಕೊಡು, ನೀನು ತಿನ್ನು ಅಂತ ಕೊಟ್ಟು ಕಳ್ಸೋದು. ಬಟ್ ಅವ್ನು ನನಗ್ ಕೊಡ್ತಿರ್ಲಿಲ್ಲ, ಬರೋಷ್ಟೊತ್ತಿಗೆ ತಿನ್ಕೊಂಡ್ ಬಂದ್ಬಿಡೋನು. ಇಲ್ಲ ಯಾವಾಗ್ಲೂ ಒಂದೊಂದ್ಸಲ ಕೊಡೋನು, ಇಲ್ಲಾಂದ್ರೆ ಬರೋತ್ತಿಗೆ ತಿನ್ಕೊಂಡ್ ಬಂದ್ಬಿಡೋನು. ಆಮೇಲೆ ಹಿಂಗಾಯ್ತು. ಆಮೇಲೆ ಇವ್ರು ಚಾಕ್ಲೇಟ್ ಜಾಸ್ತಿ ಚಾಕ್ಲೇಟ್ ಇವ್ರ ಮನೆಗೆ ತಗೊಂಡ್ ಕೊಟ್ರು ನಮ್ಗೆ. ಅಂದ್ರೆ ಹೊರಗಡೆ ತಂದಿರೋದು, ಹೊರಗಡೆ ದೇಶದಿಂದ ಅಂತ ಹೇಳಿ ಚಾಕ್ಲೇಟ್ಸ್ ತಗೊಂಡ್ ಕೊಟ್ರು. ಆಮೇಲೆ ತಿನ್ಬಿಟ್ಟು ಸುಮ್ನಾಗಿದ್ದು ನಾವೇನ್ ರಿಪ್ಲೈ ಮಾಡಕ್ ಹೋಗ್ಲಿಲ್ಲ. ಆಮೇಲೆ ಇವ್ರು ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು. ನಾನೇನಂದ್ರೆ ಆ ವಾಟ್ಸಪ್ ಅಲ್ಲಿ ಫುಲ್ ಇಂಗ್ಲಿಷ್ ಅಲ್ಲಿ ಬರ್ದ್ ಕಳ್ಸಿದೆ. ಇವಳು ರಿಪ್ಲೈ ಬರ್ಲಿಲ್ಲ. ಏನಂತ ಕಳ್ಸಿದೆ? ಏನಂತ ಕಳ್ಸಿದೆ ಅಂದ್ರೆ ಹಾಯ್, ಹೌಸ್ ದ ಚಾಕ್ಲೇಟ್ ಚಾಕ್ಲೇಟ್ ಯು ಲೈಕ್ ಇಟ್ ಅಂತ ಕಳ್ಸಿದೆ. ಆ ನಂತರ ನಾನು ಕಾದೆ, ಸಂಜೆವರೆಗೂ ಕಾದೆ, ರಿಪ್ಲೈ ಬರಲಿಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗ್ ವರ್ಗೂ ಕಾದೆ, ರಿಪ್ಲೈ ಬರಲಿಲ್ಲ. ಸೊ ನಾನು ಅಂದ್ರೆ ಡೌಟ್ ನನ್ಗೆ, ಇವಳಿಗೆ ಇಂಗ್ಲಿಷ್ ಅಲ್ಲಿ ಬರ್ದಿನ ಅರ್ಥ ಆಯ್ತಾ ಇವಳಿಗೆ ಫುಲ್ಲು ಅಂತ ನನ್ಗೆ ಅದೊಂದು ಡೌಟ್ ಬಂದಿತ್ತು.
ಆನಂತರ ಮತ್ತೆ ಕಳಿಸ್ದೆ ಕನ್ನಡದಲ್ಲಿ. ಸೊ ಅದಕ್ಕೂ ಆಗ ರಿಪ್ಲೈ ಲೇಟ್ ಆಗಿ ಬರ್ಲಿಲ್ಲ ಮಾಡಿದ್ರು, ಒಟ್ನಲ್ಲಿ ಬರ್ಲಿಲ್ಲ late ಆಗಿ. ಅವಾಗ ಮಾಡ್ಲಿಲ್ಲ ನಾನು ಅಂದ್ರೂ ರಿಪ್ಲೈ ಮಾಡ್ಲಿಲ್ಲ. ಕನ್ನಡದಲ್ಲಿ ಅದಾದ್ಮೇಲೆ ಕಳ್ಸಿದ್ರು ಅವತ್ತಿನ ಕೂಡ. ದಿನ ಏನಾಯ್ತು ಅಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ಮ ಡ್ಯಾಡಿ ಎಲ್ಲ ಊರಿಗೆ ಹೊಂಟೋದ್ರು. ನಮ್ಮ ಅಜ್ಜಿ ಊರ್ಗೇನೋ ಇತ್ತು, ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ಹೊರಟೋದ್ರು. ಆಮೇಲೆ ಇವ್ರ ಮನೆಯಿಂದ ಇವ್ರ ಮನೆಯವ್ರು ಬಂದ್ಬಿಟ್ಟು ನನಗೆ ಅವ್ನು ತುಂಬಾ ಬೇಜಾರಲ್ಲ ಅವನೇ, ನೀವೇನು ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡು ಮೆಸೇಜ್ಗೆ ಅಂತ ಹೇಳ್ಬಿಟ್ಟು ಹೋದ್ರು. ಅಂದ್ರೆ ನಾನು ಮಾಡಿರ್ಲಿಲ್ಲ, ನನ್ಗೆ ಭಯ. ನನ್ಗೆ ಅಂದ್ರೆ ನಮ್ಮ ಮನೆಯವ್ರಿಗೆ ಏನು ಹೇಳಿಲ್ಲ, ಸುಮ್ಮನೆ ನಾನು ಹಿಂಗ್ ಮಾಡ್ಬಿಡ ಅಂತ ನನಗೆ ಭಯ, ನಾನು ರಿಪ್ಲೈ ಮಾಡ್ಲಿಲ್ಲ. ಆಮೇಲೆ ಅವತ್ತಿನ ರಾತ್ರಿ ನಮ್ಮ ಮನೇಲಿ ಯಾರು ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ಇವ್ರ ಮನೆಯಲ್ಲೇ ಊಟ ಕರೆದಿದ್ರು. ಇಲ್ಲಿ ನಮ್ಮ ಮನೇಲಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕರೆದಿದ್ರು. ಸೊ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡ್ ಬರ್ತಿದ್ದೆ. ಸೊ ಇವ್ರು ನಾನು ಅವ್ರ ಮನೆಗೆ ಹೋದಾಗ ಅಲ್ಲಿ ಕುಂತಿದ್ರು ಮನೇಲಿ, ಮತ್ತೆ ನಾನು ಹೋದ ತಕ್ಷಣ ಒಳಗಡೆ ಎದ್ದೋಗ್ಬಿಟ್ರು. ನಾನು ಸುಮ್ಮನೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಆಚೆ ಕಡೆ ಬರ್ತಿದ್ದು. ಆಮೇಲೆ ಇವ್ರ ಜೊತೆ ಇನ್ನೊಂದು ಮನು ಅಣ್ಣ ಅಂತ ಇವ್ರ ಫ್ರೆಂಡು, ಆ ಅಣ್ಣ ಇತ್ತು. ಆಮೇಲೆ ನಾವು ಆಚೆ ಕಡೆ ಬರುವಾಗ ನೀವ್ ಹೇಳ್ ಕಳ್ಸಿದ್ರ ಹಂಗಂತ. ನಾನೇನ್ ಹೇಳಿರ್ಲಿಲ್ಲ, ಬಟ್ ನನ್ಗೆ ಬೇಜಾರಾಗಿತ್ತು. ಅಂದ್ರೆ ಅವ್ನ್ ನನ್ ಜೊತೆ ಇದ್ನಲ್ಲ ಬೆಳಗ್ಗೆಯಿಂದ, ಸೊ ಅವನಿಗೆ ಅನ್ಸಿತ್ತು, ಗೊತ್ತಾಗಿತ್ತು ಅನ್ಸುತ್ತೆ. ಆಮೇಲೆ ಅಣ್ಣ ಬಂದ್ಬಿಟ್ಟು ರಿಪ್ಲೈ ಮಾಡೋ ತಗಿ, ಪಾಪ ಅವನು ತುಂಬಾ ಬೇಜಾರಾಗೋನೆ, ತುಂಬಾ ಬೇಜಾರ್ ಮಾಡ್ಕೊಂಡವನೇ, ನೀವ್ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರು ನನ್ಗೆ. ಆಮೇಲೆ ನಾನು ಹೋಯ್ತಿರ್ಬೇಕಾದ್ರೆ ಹಂಗಂತ ಹೇಳಿದ್ರು. ಆಮೇಲೆ ನಾನು ಸುಮ್ನೆ ಮನೆಗ್ ಬಂದ್ಬಿಟ್ಟು ನನಗೂ ಯೋಚನೆ ಬಂತು, ಹೌದಾ ನಾನ್ ರಿಪ್ಲೈ ಮಾಡಿಲ್ಲ ಅಂತ ಇಷ್ಟೊಂದು ಬೇಜಾರಾಗೋರ, ನಿಜನಾ, ನನ್ಗೋಸ್ಕರ ಯಾರೊಬ್ರು ನನ್ನ ಅಷ್ಟೊಂದು ಇಷ್ಟಪಡ್ತಾರ ಅಂತ ನನ್ಗೆ ಅನ್ಸ್ತಿತ್ತು. ಆಮೇಲೆ ಅವತ್ತು ರಾತ್ರಿ ನಾನು ಚೆನ್ನಾಗಿತ್ತು ಅಂತ ರಿಪ್ಲೈ ಮಾಡ್ದೆ ಇವ್ರಿಗೆ. ಅದೊಂದು ರಿಪ್ಲೈ ಇಂದ ಸ್ಟಾರ್ಟ್ ಆಯ್ತು ನೋಡಿ. ಸೊ ಅವತ್ ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡಿದೀವಿ, ಮೆಸೇಜ್ ಚಾಟ್ ಮಾಡಿದೀವಿ. ಸೊ ಅವತ್ತಿಂದ ಜಾಸ್ತಿ ಕ್ಲೋಸ್ ಆದ. ಆಮೇಲೆ ಇವ್ರು ನನ್ ಕೇಳಿದ್ರು, ಅದನ್ನ ಇಷ್ಟಪಡ್ತೀಯಾ, ನಾನಂದ್ರೆ ಇಷ್ಟನಾ ಅಂತ ಮೆಸೇಜ್ ಅಲ್ಲಿ ಕೇಳಿದ್ರು. ಬಟ್ ನಾನು ಅದಕ್ಕೆ ಏನು ಅಂದ್ರೆ ಪ್ರಾಪರ್ ಆಗಿ ಹ್ಞೂ ಅಂತ ಏನು ಹೇಳಿರ್ಲಿಲ್ಲ ನಾನು. ಇಲ್ಲ ನಾನು ಅಂದ್ರೆ ಬೇರೆ ಏನೋ ರಿಪ್ಲೈ ಮಾಡಿದೀನಿ, ಪ್ರಾಪರ್ ಆಗಿ ಹ್ಞೂ ಅಂತ ಹೇಳಿರ್ಲಿಲ್ಲ, ಗೊತ್ತಿಲ್ಲ ನನಗೆ ಅಂತ ಏನೋ ಹೇಳಿದ್ದೆ ಅನ್ಸುತ್ತೆ ನಾನು. ಬಟ್ ಆದ್ರೂ ಅದ್ ರಾತ್ರಿ ಎಲ್ಲ ಮಾತಾಡಿದ್ವಿ. ಇದ್ರಿಂದಾನೇ ಅರ್ಥ ಆಗುತ್ತೆ ಅವಳು ನಾನು ಇಷ್ಟಪಡ್ತಿದ್ಲು ಅಂತ. ಇಷ್ಟಪಡ್ತಿರ್ಲಿಲ್ಲ, ಅದ್ ಹೆಂಗೆ ಅಂದ್ರೆ ನಿಜ ನಂಗೆ ಇವ್ರನ್ನ ಮದ್ವೆ ಆಗ್ಬೇಕು ಅಂತ ಇರ್ಲಿಲ್ಲ. ಬಟ್ ಅದ್ ಹೆಂಗೆ ನನ್ ಮನ್ಸ್ ಚೇಂಜ್ ಆಯ್ತು ಅಂದ್ರೆ ಅದ್ ಹೆಂಗೆ ನಾನು ಇವ್ರಿಗೆ ಅಷ್ಟು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ದೆ ಅನ್ನೋದು ಗೊತ್ತಾಗ್ಲಿಲ್ಲ. ಮೇ ಬಿ ನನ್ಗೆ ಸ್ವಲ್ಪ ಮಂತ್ರ ಮಾಡಿದೆ ಅದಕ್ಕೋಸ್ಕರ. ಮೇ ಬಿ ಅಂದ್ರೆ ಇವ್ರಿಗೆ ನಾನು ಪಾಪ ನನ್ಗೆ ಯಾವಾಗ ಇವ್ರ ಮೇಲೆ ನನ್ಗೆ ಪಾಪ ಅನ್ನೋದೊಂದು ಭಾವನೆ ಬಂತು, ಅವಾಗ್ಲಿಂದ ನನ್ಗೆ ನನ್ ಮನ್ಸು ಜಾಸ್ತಿ ಮಿಲ್ಟ್ ಆಯ್ತು ಅನ್ಸುತ್ತೆ, ಜಾರ್ಕೊಂಡ್ಬಿಡ್ತು ಅಲ್ಲಿಂದ. ಸೊ ಈ ರೀತಿ ನಮ್ದು ಮಾತುಕತೆ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಅಂದ್ರೆ ತುಂಬಾ ಕಷ್ಟಪಡ್ಬೇಕಾಯ್ತು ನನ್ಗೆ ಇವಳ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡ್ಲಿಕ್ಕೆ. ಸೊ ಅದಾದ್ಮೇಲೆ ನಮ್ಮ ಮನೆಗ್ ಬರ್ತಾ ಹೋಗ್ತಾ ಇರೋರು, ನಮ್ಮ ಮನೇಲಿ ಸುಮ್ನೆ ನಮ್ಮ ಅಮ್ಮ ಹೇಳಿದಷ್ಟು ನನ್ನ ನರ್ಸಿಂಗ್ ಜಾಯಿನ್ ಮಾಡ್ಸೋದಕ್ಕೆ ಹೇಳಿದಷ್ಟು ನೀನ್ ಮದ್ವೆ ಆದ್ರು ನರ್ಸಿಂಗ್ ಜಾಯಿನ್ ಆದ್ರೆ ಮದ್ವೆ ಮಾಡಲ್ಲ ಅಂತ. ಆಮೇಲೆ ನಾರ್ಮಲ್ ಆಗಿ ಹಂಗೆ ಸ್ಟಾರ್ಟ್ ಆಯ್ತು. ಆಮೇಲೆ ಇವ್ರು ನಮ್ಮ ಮನೆಗ್ ಬರೋರು ಹೋಗೋರು, ಅವಾಗೆಲ್ಲ ನಾವು ಸ್ವಲ್ಪ ಸ್ಮೈಲ್ ಮಾಡವು, ಸುಮ್ನಾಗವು, ಇಷ್ಟೇ. ಆಮೇಲೆ ಒಂದಿನ ನಮ್ ಫ್ಯಾಮಿಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಶ್ರಾವಣ ಬೆಳಗೊಳದ ಬೆಟ್ಟಕ್ಕೆ ಹೋಗಿದ್ದು. ಯಾವ ಬೆಟ್ಟ? ಗೊಮ್ಮಟೇಶ್ವರ ಬೆಟ್ಟಕ್ಕೆ ಹೋಗಿದ್ದು. ಹೋಗ್ಬಿಟ್ಟು ಅಲ್ಲೆಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ತುಂಬಾ ಫೋಟೋಸ್ ತೆಗಿಸ್ಕೊಂಡು ಅದೊಂದು ತುಂಬಾ ಬೆಸ್ಟ್ ಮೆಮೊರಿ ಅಂತಾನೆ ಹೇಳ್ಬೋದು ಅಲ್ಲಿ ಹೋಗಿದ್ದು. ಅದೇ ಫಸ್ಟ್ ಔಟಿಂಗ್ ನಾವು ಹೋಗಿದ್ದು. ಅಲ್ಲಿ ಒಳ್ಳೊಳ್ಳೆ ಫೋಟೋಸ್ ಗಳೆಲ್ಲ ಕ್ಲಿಕ್ ಮಾಡಿದ್ರು. ಸೊ ಈಗ್ಲೂ ಕೂಡ ಮೆಮರೀಸ್ ಆಗೇ ಇದೆ ಅದು. ಅದಾದ್ಮೇಲೆ ಮನೆಗ್ ಬಂತು. ಆಮೇಲೆ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಎಕ್ಸಿಬಿಷನ್ಗೆ ಹೋಗಿದ್ದು. ಮೂವಿ ನೋಡ್ಕೊಂಡು ಇಲ್ಲ, ಎಕ್ಸಿಬಿಷನ್ಗೆ ನಾವು ಹೋಗಿದ್ದು ಅಷ್ಟೇ. ಮೂವಿ ನಾವು ಇನ್ನೊಂದ್ ದಿನ ಹೋಗಿದ್ದು ಅಮರನ್ ಮೂವಿಗೆ. ಅಮರನ್ನ ಇನ್ಯಾವುದು? ಅಮರ್. ಸಾರಿ ಅಮರ್ ಮೂವಿ. ಅದೇ ಅಂಬರೀಶ್ ಅವ್ರ ಮಗಂದು ಮೂವಿ ರಿಲೀಸ್ ಆಗಿತ್ತು ಹೊಸದಾಗಿ. ಯಾವ್ದು ಮೂವಿ ಇರ್ಲಿಲ್ಲ, ಅದೊಂದೇ ಸೊ ಅದಕ್ಕೋಸ್ಕರ ಆ ಮೂವಿಗೆ ಒಂದ್ಸಲ ನಾವಿಬ್ರೇ ಹೋಗಿದ್ದು. ಅದಾದ್ಮೇಲೆ ಎಕ್ಸಿಬಿಷನ್ಗೆ ಫ್ಯಾಮಿಲಿ ಜೊತೆ ಹೋಗಿದ್ದು. ಸೊ ಅವಾಗ ಈ ತರ ಒಂದ್ ಸ್ವಲ್ಪ ನಾವು ಹೊರಗಡೆ ಎಲ್ಲ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾನೇ ಕ್ಲೋಸ್ ಆಗ್ಬಿಟ್ಟು. ಆಮೇಲೆ ಇವ್ರಿಗೆ ಶಿಪ್ಪಿಗೆ 3 ತಿಂಗಳು ರಜೆ ಇರುತ್ತೆ. ಸೊ 3 ತಿಂಗಳಾದ್ಮೇಲೆ ಮತ್ತೆ ಅವ್ರು ಶಿಪ್ ಜಾಯಿನ್ ಮಾಡ್ಬೇಕಾಗುತ್ತೆ. ಸೊ 3 ತಿಂಗಳೆಲ್ಲ ಅಲ್ಲಿ ಮುಗ್ದೋಯ್ತು. ಆಮೇಲೆ ಮುಂಬೈಗೆ ಬಂದ್ರು ಶಿಪ್ ಜಾಯಿನ್ ಮಾಡೋದಕ್ಕೆ. ಮುಂಬೈಯಿಂದನೇ ಅವ್ರದ್ದು ಜಾಯ್ನಿಂಗ್ ಇದ್ದಿದ್ದು ಅಂತ ಮುಂಬೈಗೆ ಬಂದ್ರು. ಸೊ ಮುಂಬೈಗೆ ಬಂದ್ಮೇಲೆ ಇವ್ರದ್ದು ಶಿಪ್ ಏನೋ ಡಿಲೇ ಆಯ್ತು, ಅಂದ್ರೆ ಫ್ಲೈಟ್ ಡಿಲೇ ಆಯ್ತಾ? ಫ್ಲೈಟ್ ಅಲ್ಲ, ಶಿಪ್ ಡಿಲೇ ಆಯ್ತು. ಅಂದ್ರೆ ಶಿಪ್ ಚೇಂಜ್ ಮಾಡಿದ್ರು. ಅಂದ್ರೆ ಯಾವ ಶಿಪ್ಪಿಗೆ ಹೋಗ್ಬೇಕಾಗಿತ್ತು ನಾನು, ಆ ಶಿಪ್ ಏನೋ ಪ್ರಾಬ್ಲಮ್ ಇಂದ ಆ ಶಿಪ್ಪಿಗೆ ಕಳಿಸ್ಲಿಲ್ಲ, ಬಟ್ ಬೇರೆ ಶಿಪ್ ಅಸೈನ್ ಮಾಡಿದ್ರು. ಸೊ ಆ ಶಿಪ್ಪಿಗೆ ಜಾಯಿನ್ ಮಾಡಕ್ಕೆ ಇನ್ನೊಂದು 15 days ಏನೋ ಟೈಮ್ ಇತ್ತು. ಸೊ ನನಗೆ ಇನ್ನೊಂದು 15 days ಇಲ್ಲೇ ಇರಬೇಕಾಗಿತ್ತು. ಮುಂಬೈಲಿ ಉಳ್ಕೊಂಡೆ. ಆಮೇಲೆ ನಾನು ನನ್ನ ರಜಕ್ಕೆ ಅಂತ ಹೇಳಿ ಮುಂಬೈಗೆ ಬಂದೆ. ಸೊ ಇವ್ರದ್ದು ಕೂಡ ಸಮ್ಮರ್ ರಜಾ ಇದ್ದಿದ್ರಿಂದ ಇಲ್ಲಿಗೆ ಬಂದಿದ್ರು, ಮುಂಬೈಗೆ ಬಂದಿದ್ದೆ. ಸೊ ಮುಂಬೈ ಏನಪ್ಪಾ ಅಂದ್ರೆ ನಾವು ಊರಲ್ಲೂ ಇರ್ದಿದ್ದು ಅಕ್ಕಪಕ್ಕನೆ, ಮುಂಬೈಲು ಇವ್ರ ಮನೆ ನಮ್ಮ ಮನೆ ಇದ್ದಿದ್ದು ಅಂದ್ರೆ ಒಂದೇ ಏರಿಯಾದಲ್ಲಿ, ಜಾಸ್ತಿ ದೂರ ಇತ್ತಿಲ್ಲ. ಸೊ ಮುಂಬೈಗೆ ಬಂದ್ಮೇಲೆ ಚೆನ್ನಾಗಿ ಜಾಸ್ತಿ
ಕ್ಲೋಸ್ ಆಗೋದಕ್ಕೆ ಸ್ಟಾರ್ಟ್ ಆದ. ಹೊರಗಡೆ ಜಾಸ್ತಿ ಸುತ್ತಾಡಿಲ್ಲ, ಕಮ್ಮಿನೇ, ಬಟ್ ಇನ್ನೂ ಕ್ಲೋಸ್ ಆದ ಮುಂಬೈಗೆ ಬಂದ್ಮೇಲೆ. ಸೊ ಅದಾದ್ಮೇಲೆ ಇವರು ಮತ್ತೆ ಶಿಪ್ಪಿಗೆ ಹೋಗೋದಕ್ಕೆ 15 ಡೇಸ್ ಆದ್ಮೇಲೆ ಶಿಪ್ಪಿಗೆ ಹೋಗೋದಕ್ಕೆ ಅವತ್ತಿನ ದಿನ ಬಂತು. ಅವತ್ತಿನ ದಿನ ಫುಲ್ ಬೇಜಾರು, ಒಂಥರ ಅಳುನೇ ಬರಂಗ್ ಆಗ್ಬಿಡ್ತು, ತುಂಬಾ ಬೇಜಾರಾಗ್ಬಿಡ್ತು ಅವತ್ತಿನ ದಿನ. ಎಲ್ಲಾ ಕಳ್ಸೋದಿಕ್ಕೆ ಅಂತ ಹೇಳಿ ರೋಡ್ ಹತ್ರ ಹೋದ್ವಿ. ಇವ್ರದ್ದು ಕ್ಯಾಬ್ ಬಂತು, ಕ್ಯಾಬ್ ಒಳಗಡೆ ಕುತ್ಕೊಂಡ್ರು. ಅಲ್ಲೂ ನಿಂತ್ಕೊಂಡು ಅಳ್ತವ್ರೆ, ರೋಡ್ ಹತ್ರ ಹೋಗ್ಬಿಟ್ಟು ಲಗೇಜ್ ಎಲ್ಲ ತಗೊಂಡೋಗಿದ್ರು, ಅಲ್ಲಿ ನಿಂತ್ಕೊಂಡು ನಾನ್ ಅಳ್ತಾ ಇದೀನಿ, ನನ್ಗೆ ಆಯ್ತಾ ಇಲ್ಲ, ನನ್ ಸುಮ್ನೆ ಇರಕ್ಕೆ ಆಯ್ತಾ ಇಲ್ಲ. ಇವ್ಳು ನೋಡಿದ್ರೆ ನನ್ ಏನು ಸಮಾಧಾನನೂ ಮಾಡ್ತಾ ಇಲ್ಲ, ಏನು ನಾನ್ ಹಿಂಗೆ ಎಲ್ಲರ ಮುಂದೆ ಬಂದ್ಬಿಟ್ಟು ಸಮಾಧಾನ ಮಾಡೋಣ ಮೂಲೆಯಲ್ಲಿ ಅವಾಗ ಅಂದ್ರೆ ನನ್ಗೆ ಅಷ್ಟೇ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಇವ್ರಿಗೆ. ಹೌದು, ಏನು ಕೂಡ ಅಂದ್ರೆ ಇನ್ನೂ ಎಂಗೇಜ್ಮೆಂಟ್ ಆಗಿಲ್ಲ, ಹೆಂಗೆ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಎಲ್ರ ಮುಂದೆ ಸಮಾಧಾನ ಮಾಡೋದಿಲ್ಲ ಅಲ್ವಾ. ಅದಾದ್ಮೇಲೆ ನಂಗೂ ತುಂಬಾ ಬೇಜಾರಾಯ್ತು, ಬಟ್ ನಾನು ಅಷ್ಟು ತೋರಿಸ್ಕೊಳ್ಳಿಲ್ಲ ಯಾರಿಗೂ ಅಷ್ಟೇನೆ. ಆಮೇಲೆ ಇವರು ಕ್ಯಾಬ್ ಹತ್ಕೊಂಡು ಹೋದ್ರು. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ವಾಪಸ್ ಇಳಿದ್ಬಿಟ್ಟು ಕ್ಯಾಬಿಂದ ಇಳಿದ್ಬಿಟ್ಟು ಹಿಂದಕ್ ಬಂದ್ಬಿಟ್ಟು ಬಾಯ್ ಮಾಡ್ತವ್ರೆ ನನ್ಗೆ. ಬಂದು ಸ್ವಲ್ಪ ದೂರ ಬಂದು ಬಾಯ್ ಮಾಡಿ ಆಮೇಲೆ ಮತ್ತೆ ಹೋದ್ರು. ಆಮೇಲೆ ಅಲ್ಲ ಏರ್ಪೋರ್ಟ್ ಅಲ್ಲಿ ಎಲ್ಲ ಅಳ್ತಿದ್ರು. ಅದನ್ನ ಒಂದ್ ವಿಡಿಯೋ ಇತ್ತು, ಆ ವಿಡಿಯೋ ಇವಾಗಿಲ್ಲ, ಡಿಲೀಟ್ ಆಗ್ಬಿಡ್ತು, ಒಂದ್ ಸ್ಟಾಫ್ ಫೋನ್ ಅಲ್ಲಿ ಇತ್ತು. ಏರ್ಪೋರ್ಟ್ ಅಲ್ಲೂ ಅಳ್ತವ್ರ, ಅದನ್ನ ವಿಡಿಯೋ ಒಂದಿತ್ತು, ಅದು ಹೋಗಿದೆ. ಆಮೇಲೆ ನಾನ್ ಮನೆಗ್ ಬಂದ್ಮೇಲೆ ನನ್ಗೂ ಹುಳು ಬರ್ತಿತ್ತು, ನಾನು ಮನೆಗ್ ಬಂದ್ಬಿಟ್ಟು ಓದ್ತಿದ್ದೆ. ಸೊ ಅದಾದ್ಮೇಲೆ ನಮ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ಊರಿಗೆ ಹೋಗ್ಬಿಟ್ಟು ಕಾಲೇಜ್ ಎಲ್ಲ ಜಾಯ್ನ್ ಆದೆ. ಸೊ ಆಮೇಲೆ ಇವ್ರು ಅಲ್ಲಿದ್ರು, ಎಲ್ಲ ಅಲ್ಲಿವರೆಗೂ ತುಂಬಾ ಚೆನ್ನಾಗೋಯ್ತು. ಅಂದ್ರೆ ಏನು ಜಗಳ ಇಲ್ಲ, ನಮ್ಗೆ ಒಂದ್ಸಲ ಜಗಳ ಆಡ್ಲಿಲ್ಲ, ಒಂದ್ಸಲ ಯಾವ್ದೇ ರೀತಿಯಾದಂತ ಏನು ಬೇಜಾರು ಆಗ್ಲಿಲ್ಲ, ನಾವು ಆರಾಮಾಗಿ ಎಲ್ಲ ಖುಷಿಯಾಗಿ ಹೊರಡ್ತು. ನಂತರ ಏನಪ್ಪಾ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಇವಳು ಬರ್ಡೇ ಇತ್ತು. ಸೊ ಇದು ನಾವು ಪರಿಚಯ ಆದ್ಮೇಲೆ ಅದು ಫಸ್ಟ್ನೇ ಬರ್ಡೇ ಆಗಿರೋದ್ರಿಂದ ನನಗೆ ಹೇಗಾದ್ರೂ ಮಾಡಿ ಹೋಗ್ಲೇಬೇಕಾಯ್ತು. ಸೊ ನಾನು ಆಗ ಶಿಪ್ಪಲ್ಲೇ ಇದ್ದೆ. ಆ್ಯಂಡ್ ಆಗ ಶಿಪ್ ಜಾಯ್ನ್ ಆಗಿ ಒಂದು 7 ಮಂತ್ ಆಗಿತ್ತು ಅಷ್ಟೇ. ನಾವು ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ 9 ಮಂತ್ಸ್ ಕಾಂಟ್ರಾಕ್ಟ್ ಇರುತ್ತೆ. ಸೊ 9 ಮಂತ್ವರೆಗೂ ನಾವು ಶಿಪ್ಪಲ್ಲೇ ಇರಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ನಾವು ಹೋಗ್ಬೇಕು ಅಂದ್ರೆ ನಮ್ಗೆ ಏನಾದರೂ ಸೀರಿಯಸ್ ಆಗಿ ಒಂದು ಏನಾದರೂ ಇಂಜರಿ ಆಗಿರಬೇಕು, ಅಥವಾ ಏನಾದರೂ ಅಂದ್ರೆ ಮನೇಲಿ ಯಾರಾದ್ರೂ ಡೆತ್ ಆಗಿರಬೇಕು. ಸೊ ಈ 2 ಕಂಡೀಷನ್ ಇದ್ರೆ ಮಾತ್ರ ನಾವು ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅಂದ್ರೆ ಚಾನ್ಸ್ ಸಿಗುತ್ತೆ. ಸೊ ಈಗ ಡೆತ್ ಅಂತೂ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಅದು ಇದು ಅಂತ ಸುಮಾರು ಕೇಳ್ತಾರೆ ಅವರು ಡಾಕ್ಯುಮೆಂಟೇಶನ್ ಎಲ್ಲ. ಸೊ ಅದಕ್ಕೆ ಏನೋ ಮಾಡ್ಕೊಂಡೆ ಅಂದ್ರೆ ನಾನು ನನ್ನ ಕಾಲಿಗೆ ಶೂಸ್ ಇಕ್ಕೊಂಡು ಕಾಲ ಮೇಲೆ ನಾನು ಹ್ಯಾಮರ್ ತಗೊಂಡು ಹೊಡ್ಕೊಳ್ವೆ ಪ್ರತಿದಿನ ರಾತ್ರಿ. ಸೊ ಅದು ಹೊಡ್ಕೊಂಡು ಅದು ನನ್ನ ಕಾಲು ಸ್ವೆಲ್ ಆಗ್ಬಿಟ್ಟಿತ್ತು ಜಾಸ್ತಿ. ಸೊ ಅವ್ರ ಮಾತ್ರೆನೂ ಕೂಡ ಕೊಡೋರು ಅದು ಕಮ್ಮಿ ಆಗ್ಲಿಕ್ಕೆ, ಬಟ್ ಅದನ್ನ ನಾನು ನುಂಗ್ತಿರ್ಲಿಲ್ಲ. ಆ್ಯಂಡ್ ದಿನ ರಾತ್ರಿ ನಾನು ಹೊಡ್ಕೊಂಡು ಆ ಸ್ವೆಲ್ಲಿಂಗ್ನ ಕಮ್ಮಿ ಆಗಿ ಬಿಡ್ತಿರ್ಲಿಲ್ಲ. ಸೊ ಅದರಿಂದ ಇದು ಏನೋ ಸ್ವಲ್ಪ ಸೀರಿಯಸ್ ಕಂಡೀಷನ್ ಆಗಿದೆ ಅಂತ ಹೇಳಿ ಅವರು ನನ್ನ ಅಂದರೆ ಅಲೌ ಮಾಡಿದ್ರು ಮನೆಗೆ ಹೋಗ್ಲಿಕ್ಕೆ. ಸೊ ಮನೆಗೆ ಬಂದು ಸಮ್ಹೌ ಅಲ್ಲಿಂದ ನಾನು ಬಂದೆ ನನ್ನ ಮನೆಗೆ, ಈ ಥರ ಎಲ್ಲ ಚೀಟಿಂಗ್ ಮಾಡ್ಕೊಂಡು ಬಂದು. ಆಮೇಲೆ ಮುಂಬೈಗೆ ಬಂದು ನನ್ನ ಬರ್ತ್ಡೇಗೋಸ್ಕರ ಶಾಪಿಂಗ್ ಮಾಡ್ಕೊಂಡು, ಆಮೇಲೆ ಟ್ಯಾಟು ಹಾಕ್ಸ್ಕೊಂಡು, ಎದೆ ಮೇಲ್ಗಡೆ ನನ್ನ ಹೆಸರು ಟ್ಯಾಟು ಹಾಕಿಸ್ಕೊಂಡು ಬಂದಿದ್ದಾಯ್ತು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಇವರು ಶಿಪ್ಪಿಂದ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಫೆಬ್ರವರಿ ನನ್ನ ಬರ್ತ್ಡೇ ಇತ್ತು, ಬಟ್ ನವೆಂಬರ್ ನಮ್ದು ಎಂಗೇಜ್ಮೆಂಟ್ ಆಗ್ಬಿಟ್ಟಿತ್ತು. ನವೆಂಬರಲ್ಲಿ ಎಂಗೇಜ್ಮೆಂಟ್ ಆಗಿತ್ತು, ಇವ್ರು ಇಲ್ದಾರೆ ನಾನು ಒಬ್ಳದೇ ಎಂಗೇಜ್ಮೆಂಟ್ ಆಗಿದ್ದು. ನಾನು ಒಬ್ಳೆ ಕುತ್ಕೊಂಡು, ನೆಂಟ್ರೆಲ್ಲ ಬಂದಿದ್ರು, ಬಟ್ ನಾನು ಒಬ್ಳೆ ಕುಂತಿದ್ದೆ. ಎಂಗೇಜ್ಮೆಂಟ್ ಆಯ್ತು. ಅಂದ್ರೆ ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರಲ್ಲ, ಹಂಗೆ ಶಾಸ್ತ್ರ ಮಾಡ್ಬಿಟ್ಟು ಆಮೇಲೆ ಫೆಬ್ರವರಿಗೆ ಇವರು ಬಂದ್ರು ಬರ್ತ್ಡೇಗೆ, ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಬರುವಾಗ ಮತ್ತೆ ಚಾಕ್ಲೇಟ್ಸ್ಗಳು ತುಂಬಾ ತಂದಿದೆ ಇವಳಿಗೋಸ್ಕರ. ಅಂಡ್ ಏನಪ್ಪಾ ಅಂದ್ರೆ ಅವಾಗ ಬಂದಿದ್ದು ನನ್ಗೆ ತುಂಬಾನೇ ಒಳ್ಳೇದಾಯ್ತು. ಯಾಕೆಂದ್ರೆ ಆಗ ಬರ್ಲಿಲ್ಲ ಅಂದಿದ್ರೆ ನಮ್ಮ ಮದುವೆ ಆಗ್ಲಿಕ್ಕೆ ಅಂದ್ರೆ ಪಾಸಿಬಲ್ ಆಗ್ತಿರಲಿಲ್ಲ. ಯಾಕೆಂದ್ರೆ ಅದಾದ್ಮೇಲೆ ಕೋವಿಡ್ ಸ್ಟಾರ್ಟ್ ಆಯ್ತಲ್ಲ. ಸೊ ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ನಾನು ಅಲ್ಲೇ ಅಂದ್ರೆ, ಯಾಕೆಂದ್ರೆ ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು. ಅಂದ್ರೆ ಫ್ಲೈಟ್ಸ್ ಹೊರಗಡೆ ದೇಶದಿಂದ ಬರೋರಂತೂ ಕರ್ಕೊಂತಾರೆ ಇರ್ಲಿಲ್ಲ, ಕ್ವಾರಂಟೈನ್ ಅಲ್ಲಿ ಇಟ್ಬಿಡೋರು ಬಂದಿದ್ರು ಇವರು. ಹೌದು. ಸೊ ಈ ತರ ಬಂದಿದಂತೂ ಒಳ್ಳೇದಾಯ್ತು. ಬಟ್ ಅವಾಗ ಬಂದ್ಮೇಲೆ ಬರ್ತ್ಡೇಗೆ ಅಂತ ನನ್ನ ಬರ್ತ್ಡೇ ಹಿಂದಿನ ದಿನ ಅವ್ರು ಊರಿಗೆ ಬಂದ್ರು. ಸೊ ನನಗೆ ಗೊತ್ತಾಗಿತ್ತು ಇದೇನು ಅಂದ್ರೆ, ಇವ್ರದ್ದು ಮೆಸೇಜ್ ಕಾಲ್ ಎಲ್ಲ ಅವಾಗ ಯಾವ ಟೈಮಿಗೆ ಬರೋದೆಲ್ಲ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗಿತ್ತು. ಸೊ ನಂಗೆ ಸ್ವಲ್ಪ ಡೌಟ್ ಬಂತು. ಆಮೇಲೆ ಇವ್ರು ಬರೋ ದಿನ ಇಲ್ಲ ಇವ್ರು ಬರ್ತಾವ್ರೆ ಅಂತ ಹೇಳಿ ಬೆಳಗ್ಗೆ ನಾವು ಹೋಗಿದ್ದೆ ಇವ್ರನ್ನ ಪಿಕಪ್ ಮಾಡೋದಕ್ಕೆ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ವಿ. ಅಂದ್ರೆ ಮುಂಬೈ ಬಸ್ ಬರ್ತಾವಲ್ಲ ಕರ್ನಾಟಕಕ್ಕೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದ್ಮೇಲೆ ಅಂದ್ರೆ ಇವ್ರಿಗೆ ಗೊತ್ತಿತ್ತು ನಾನು ಬಂದಿದ್ದೀನಿ ಅಂತ, ಮುಂಬೈಗೆ ಬಂದಿದ್ದೀನಿ ಅಂತ ಗೊತ್ತಿತ್ತು, ಬಟ್ ಊರಿಗೆ ಬರ್ತಾ ಇದೀನಿ ಯಾವಾಗ ಬರ್ತಾ ಇದೀನಿ ಅಂತ ಗೊತ್ತಿರಲಿಲ್ಲ. ಇಲ್ಲ, ಗೊತ್ತಾಗಿತ್ತು ಇವತ್ತು ಬರ್ತಾ ಇದೀವಿ ಅಂತ ಗೊತ್ತಾಗ ಅವತ್ತು ಅಲ್ಲಿಗೆ ಬಂದ, ಬಟ್ ಅವ್ರಲ್ಲಿ ಸಿಗ್ಲಿಲ್ಲ. ಸೊ ಎಲ್ಲೋ ಹೋಗ್ಬಿಟ್ಟಿದ್ದಾರೇನೋ, ಇನ್ನು ಬಸ್ ಬರೋದು ಲೇಟ್ ಆಗೈತೇನೋ ಅಂತ ನಮಗೆ ಡೌಟ್ ಬಂತು. ಆಮೇಲೆ ಮನೆಗೆ ಬಂದು ನಾವು ಮನೆ ಹತ್ರ ಬಂದು ಇವರು ಬಂದ್ರು ಆಟೋದಲ್ಲಿ ಬಂದ್ಬಿಟ್ಟು. ಆಮೇಲೆ ರೋಸ್ ತಗೊಬಂದಿದ್ರು. ಬಂದ ತಕ್ಷಣ ರೋಸ್ ತಗೊಬಂದು ನನಗೆ ಕೊಡ್ತವ್ರೆ. ನಂಗೆ ಆಶ್ಚರ್ಯ, ನನಗೆ ನಂಬಕ್ ಅಂದ್ರೆ ತುಂಬಾ 7 ಮಂತ್ಸ್ ಆಗಿತ್ತಲ್ಲ ನನಗೆ. ಇದು ನೋಡಿದ್ರೆ ಏನೋ ಒಂಥರ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತವ್ರೆ. ನಂಗೆ ನಿಜನ ಇವ್ರ ಅಥವಾ ಬೇರೆಯವರ ಅಂತ ನನಗೆ ನಂಬಕ್ಕೆ ಇದ್ದೇ ಇಲ್ಲ. ಆತರ ಒಂಥರ ಚೆನ್ನಾಗಿದೆ ಅವತ್ತಿನ ದಿನ ಎಲ್ಲ. ತುಂಬಾ ಒಳ್ಳೆ ಬೆಸ್ಟ್ ಮೆಮೊರಿ ಅದು. ಅದಾದ್ಮೇಲೆ ನೆಕ್ಸ್ಟ್ ನನ್ ಬರ್ತ್ಡೇ ಇತ್ತು. ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಬರ್ತ್ಡೇನ. ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದು, ಬಟ್
ಫ್ರೆಂಡ್ಸ್ ಎಲ್ಲ ಇದ್ರಲ್ಲ. ಸೊ ನಾವಿಬ್ರು ನಮ್ಮಿಬ್ರು ಜೊತೆ ಇನ್ವೈಟ್ ಮಾಡಿದ್ದೆ. ಆಮೇಲೆ ನಾವಿಬ್ರು ಫಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ಆ ರೀತಿ. ಅದು ಖುಷಿ ಆಯ್ತು ಅಷ್ಟೇ. ಮತ್ತೆ ಅದು ಬರ್ತ್ಡೇ ವಿಡಿಯೋನ ನೆಕ್ಸ್ಟ್ ಬೇರೆ ಯಾವ್ದೋ ವಿಡಿಯೋದಲ್ಲಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಸೊ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ಬೇಕಾದ್ರೆ ನಾನು ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಂದ್ರೆ ನಮ್ಮ ಮದುವೆಗಿಂತ ಮುಂಚೆ ಯಾವ ತರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಅಂತ ಆ ವಿಡಿಯೋದಲ್ಲಿ ಇದೆ ಅಷ್ಟೇನೆ. ಸೊ ಅದಾಯ್ತು. ಅದಾದ್ಮೇಲೆ ಬರ್ತ್ಡೇ ಎಲ್ಲ ಚೆನ್ನಾಗಾಯ್ತು ಬೆಳಗಿಂದ ಸಂಜೆವರೆಗೂ. ಬಟ್ ಸಂಜೆ ಸ್ಟಾರ್ಟ್ ಆಯ್ತು. ಸಂಜೆಯಿಂದ ಸ್ವಲ್ಪ ನಾವು ನರಕದ ಕಡೆಗೆ ಕಾಲಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವತ್ ಸಂಜೆಯಿಂದ ಸ್ಟಾರ್ಟ್ ಆಗಿದ್ದು ಅದು ಇನ್ನೂ ನಮ್ ಲೈಫಲ್ಲಿ ಮುಗ್ದಿಲ್ಲ ಅನ್ಸುತ್ತೆ. ಅದ್ ಆ ರೀತಿ ಜಗಳ ಅದು ಅದರಿಂದ ನಾವ್ ಇನ್ನೂ ಸಫರ್ ಆಗ್ತಿದೀವಿ. ಅಷ್ಟು ತುಂಬಾ ವರ್ಸ್ಟ್ ಆಗ ಅಲ್ಲಿಂದ ಸಿಚುವೇಶನ್ ಮೇಲೆ ಆಗೈತೆ. ಸೊ ಇಲ್ಲಿವರೆಗೂ ಆ ತರ ಸಿಚುವೇಶನ್ ಟರ್ನ್ ಆಗಿತ್ತು ನಮ್ದು ನಮ್ ಲೈಫಲ್ಲಿ. ಅಲ್ಲಿವರೆಗೂ ನಾವ್ ಒಂದ್ಸಲನು ಜಗಳ ಆಡಿಲ್ಲ, ಒಂದ್ಸಲನು ಮುನ್ಸ್ಕೊಂಡಿಲ್ಲ, ಒಂದ್ಸಲ ನಮ್ಗೆ ಅಂದ್ರೆ ಅಯ್ಯೋ ಅಂತ ಅನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ಖುಷಿಯಾಗಿದ್ದೋ ನಾವು. ಆಮೇಲೆ ಅವತ್ತಿನ ಸಂಜೆ ಅಂದ್ರೆ ಇವರು ನಂದು ನಾವು ಜಾಸ್ತಿ ಕ್ಲೋಸ್ ಆಗಿದ್ದು. ಮತ್ತೆ ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಮತ್ತೆ ನಾವು ಕಾಲೇಜ್ ಟೈಮಲ್ಲಿ ಅಲ್ವಾ ನಂದು. ಸೊ ಕಾಲೇಜಲ್ಲಿ ಪಿಕಪ್ ಮಾಡೋದಕ್ಕೆ ಡ್ರಾಪ್ ಮಾಡೋಕ್ಕೆಲ್ಲ ಬರೋರು. ಸೊ ಅದನ್ನೆಲ್ಲ ನೋಡಕ್ ಆಗದೇನೆ ಸಹಿಸ್ಕೊಳಕ್ ಆಗದೇನೆ ಏನೋ ಗೊತ್ತಿಲ್ಲ. ಬಟ್ ಅವತ್ತು ಸಂಜೆ ಜಗಳ ಆಯ್ತು. ಬಟ್ ನಾವ್ ಅದನ್ನ ಅಷ್ಟು ಮನ್ಸಿಗೆ ತಗೊಂಡಿರ್ಲಿಲ್ಲ. ಬೆಳಗ್ಗೆ ಆದ್ಮೇಲೆ ಎಲ್ಲಾ ಸರಿ ಅಂತ ಅದನ್ನೆಲ್ಲ ಮಾತಾಡಿ ಬಗೆಹರಿಸ್ಕೊಂಡು ಇಗ್ನೋರ್ ಮಾಡಿದ್ವಿ. ಬಟ್ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತು. ಆಮೇಲೆ ಸರಿ ಇವಾಗ ಬೇಡ ಅಂತ ಹೇಳಿ ಇವರು ಸರಿ ಇವ್ರದ್ದೇನೋ ದೋಸೆದು ಅಂಗಡಿ ಇತ್ತು ಒಂದು ಮುಂಬೈನಲ್ಲಿ. ಬಿಸ್ನೆಸ್ ಮಾಡಿದ್ರು ಪಾರ್ಟ್ನರ್ಶಿಪ್ ಅಲ್ಲಿ. ಸೊ ಅದಕ್ಕೋಸ್ಕರ ಮುಂಬೈಗ್ ಬಂದಿದ್ರು ನೋಡ್ಕೊಳ್ಳೋದಕ್ಕೆ ಅಂತ. ಅಂದ್ರೆ ಶಿಪ್ ಅಲ್ಲಿ ಅವಾಗಿನ ಲೀವ್ ಇತ್ತಲ್ಲ, ಅದಕ್ಕೋಸ್ಕರ ಬಂದ್ಬಿಟ್ಟು ಮುಂಬೈಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಮುಂಬೈಗ್ ಬಂದಿದ್ರು. ಆಮೇಲೆ ನಾನು ಊರಲ್ಲಿ ಸ್ವಲ್ಪ ಜಾಸ್ತಿ ಜಗಳಗಳೆಲ್ಲ ಜಾಸ್ತಿ ಆಗ್ತಿದ್ವಲ್ಲ. ಸೊ ಸ್ವಲ್ಪ ದಿನ ಇಲ್ಲಿದ್ಬಿಟ್ಟು ಹೋಗೋಣ ಅಂತ ಗ್ಯಾಪ್ ಕೊಡೋಣ. ಸೊ ನಾನ್ ಸ್ವಲ್ಪ ದೂರ ಇದ್ರೆ ಇವೆಲ್ಲ ಅಂದ್ರೆ ಶಾಂತಿ ಆಗ್ತಾವ, ಇದೆಲ್ಲ ಕಮ್ಮಿ ಆಗ್ತಾವ ಜಗಳ ಆತರ ಎಲ್ಲ ಅನ್ಕೊಂಡು ಬೇರೆ ರೀತಿ ಏನೇನೋ ಯೋಚನೆ ಮಾಡ್ಕೊಂಡು ನಾನು ಇಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೆ ಮುಂಬೈಗೆ. ಜಗಳ ಅಂದ್ರೆ ನಮ್ಮಿಬ್ರು ಮಧ್ಯೆ ಆದಂತ ಜಗಳಗಳಲ್ಲ, ಅದು ಫ್ಯಾಮಿಲಿ ಕಡೆಯಿಂದ ಆದಂತ ಜಗಳ. ತುಂಬಾ ಸ್ಟ್ರೆಸ್ ಆಗ್ತಿತ್ತು ನಂಗೂ ಕೂಡ ಫ್ಯಾಮಿಲಿ ಜೊತೆ. ಸೊ ಅದಕ್ಕೋಸ್ಕರ ಅವ್ರು ಇಲ್ಲಿಗೆ ಬಂದ್ರು. ಸೊ ಅದಾದ್ಮೇಲೆ ಕೋವಿಡ್ ಎಲ್ಲ ಜಾಸ್ತಿ ಸ್ಟಾರ್ಟ್ ಆಯ್ತು. ಸೊ ನಾನು ಊರಲ್ಲೇ ಇದ್ದೆ. ಆಮೇಲೆ ಆಗ ಆಗ್ತಿದ್ದಂತ ಜಗಳಗಳನ್ನ ನೋಡಿ ನಮ್ಮನೇಲಿ ಇಲ್ಲ ಇವುಗಳೇ ಇಷ್ಟೊಂದು ಮುಂಚೆನೆ ಇಷ್ಟೊಂದು ಜಗಳಗಳಾಗ್ತಿದಾವೆ, ಆಮೇಲೆ ಇನ್ನೇನು ಅಂತ ನಮ್ಮನೇಲಿ ಮದುವೆ ಮಾಡಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು. ಜಗಳ ಅಂದ್ರೆ ಜಗಳ ಯಾಕೆ ಶುರು ಆಯ್ತು ಅಂತಾನೆ ಹೇಳೋದನ್ನ, ಅಂದ್ರೆ ಯಾವ್ದಕ್ಕೋಸ್ಕರ ಈ ಜಗಳಗಳೆಲ್ಲ ಶುರು ಆಯ್ತು ಹೇಳಿ. ಸೊ ಅದನ್ನ ಹೇಳ. ಸೊ ಏನಪ್ಪಾ ಅಂದ್ರೆ ಈ ಜಗಳಗಳೆಲ್ಲ ಯಾಕೆ ಶುರುವಾಯ್ತು ಅಂದ್ರೆ ಏನೋ ಸಣ್ಣ ಮಾತಿಗೆಲ್ಲ ಅಂದ್ರೆ ಅಷ್ಟು ರಿಯಾಕ್ಟ್ ಮಾಡೋ ಅವಶ್ಯಕತೆನೂ ಇರಲ್ಲ. ಬಟ್ ಚಿಕ್ಕ ಮಾತುಗಳೆಲ್ಲ ಜಾಸ್ತಿ ರಿಯಾಕ್ಷನ್ ಬರೋವು. ಅಂಡ್ ಅಂದ್ರೆ ಭಾಷೆನೂ ಅಷ್ಟು ಅಂದ್ರೆ ಲಿಮಿಟ್ ಅಲ್ಲಿ ಇರ್ತಿರ್ಲಿಲ್ಲ. ಭಾಷೆನೂ ಕೆಟ್ಟದಾಗಿ ಯೂಸ್ ಮಾಡೋರು. ಸೊ ಆತರ ಎಲ್ಲ ಆಯ್ತಿತ್ತು. ಅಂದ್ರೆ ಎಲ್ಲೋ ಒಂದ್ಸಲಿ ಹೌದು ಒಂದ್ಸಲಿ 2 ಸಲ ಆದ್ರೆ ಏನೋ ಒಂಥರ ಸಹಿಸ್ಕೊಂಡು ಸುಮ್ನೆ ಇರ್ಬೋದು. ಬಟ್ ಅದೇ ಪ್ರತಿ ಸಲ ಇದೇ ರಿಪೀಟ್ ಆಯ್ತಿದ್ರೆ ಅಂದ್ರೆ ನಮಗೂ ಕೂಡ ನೋಡಕ್ ಬೇಜಾರು, ಕೇಳಿಸ್ಕೊಳಕ್ ಬೇಜಾರು. ಸೊ ಅದರಿಂದ ಜಾಸ್ತಿ ಆಯ್ತಿರೋದ್ರಿಂದ ಇವ್ರ ಮನೆಯವರು ಕೂಡ ಅಂದ್ರೆ ಮದ್ವೆ ಬೇಡ, ನಮ್ಗೆ ಮದ್ವೆನೇ ಬೇಡ ಇದು ಅಂದ್ರೆ ಈ ತರ ಎಲ್ಲ ನಡೀತಿರೋದ್ರಿಂದ ಅವರು ಕೂಡ ಅಂದ್ರೆ ಬ್ಯಾಕ್ ಫುಟ್ ತಗೋಬಿಟ್ಟಿದ್ರು. ಆಮೇಲೆ ಇವರು ಮನೇಲೂ ಬ್ಯಾಕ್ ಫುಟ್ ಆಯ್ತು. ಆಮೇಲೆ ಇವ್ರು ಮುಂಬೈಗ್ ಬಂದಿದ್ರಲ್ಲ, ಸೊ ಲಾಕ್ ಡೌನ್. ಇವರು ಊರಿಗೆ ಬರ್ಬೇಕು ಅಂತ ಹೊರಡೋ ದಿನ ಲಾಕ್ ಡೌನ್ ಆಯ್ತು. ಸೊ ಅವತ್ತು ಹೆಂಗೆ ಊರಿಗೆ ಬಂದ್ರು. ಆಮೇಲೆ ನಾವ್ ಯಾವ ತರ ಸಿಚುವೇಶನ್ ಆಯ್ತು ನಮ್ ಲೈಫ್. ಆ ಲಾಕ್ ಡೌನ್ ಟೈಮಲ್ಲಿ ಅಂತೂ ತುಂಬಾ ವರ್ಸ್ಟ್ ಸಿಚುವೇಶನ್ ನಡೀತು ನಮ್ ಲೈಫಲ್ಲಿ. ಸೊ ಅದೆಲ್ಲ ಏನ್ ಸಿಚುವೇಶನ್ ನಡೀತು, ಮತ್ತೆ ನಮ್ ಮದ್ವೆ ಆ ಲಾಕ್ ಡೌನ್ ಟೈಮಲ್ಲಿ ಹೆಂಗ್ ನಮ್ ಮದ್ವೆ ಆಯ್ತು ಅಂದ್ರೆ ಲಾಕ್ ಡೌನ್ ಫುಲ್ ಅಂಗಡಿ ಎಲ್ಲ ಕ್ಲೋಸ್, ಅಂಗಡಿ ಏನು ಓಪನ್ ಇಲ್ಲ. ಅದ್ ಹೆಂಗ ನಮ್ಗೆ ಆ ಮದ್ವೆ ಆಯ್ತು. ಮತ್ತೆ ಆ ಲಾಕ್ ಡೌನ್ ಟೈಮಲ್ಲಿ 6 ಮಂತ್ ನಾವು ಊರಲ್ಲಿ ಇದ್ದೋ, ಅವಾಗ ಅನುಭವಿಸಿದಂತ ನರ್ಕಗಳು ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀವಿ. ಮೇ ಬಿ ನಿಮ್ಗೆ ಆ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗ್ಬೋದು ಅಂದ್ರೆ ನಿಮ್ಮ ಡೌಟ್ಸ್ ಗಳಿಗೆ ಅಂತ ಅನ್ಕೊಂತೀನಿ. ಸೊ ಇದಿಷ್ಟು ಅಂದ್ರೆ ನಮ್ಮ ಹ್ಯಾಪಿ ಮೂಮೆಂಟ್ ಆಗಿತ್ತು. ಇಲ್ಲಿವರೆಗೂ ನಮ್ದು ಹ್ಯಾಪಿ ಮೂಮೆಂಟ್. ಹಿಂಗೆ ನಾವು ಪರಿಚಯ ಆದ್ವಿ, ಹಿಂಗೆ ನಾವು ಇಬ್ಬರದು ಬಾಂಡಿಂಗ್ ಕನೆಕ್ಷನ್ ಆಯ್ತು. ಸೊ ಇದಿಷ್ಟು ಹ್ಯಾಪಿ ಮೂಮೆಂಟ್ ಆಗಿತ್ತು. ಅದಾದ್ಮೇಲೆ ಇಲ್ಲಿವರೆಗೂ ಅರೇಂಜ್ ಮ್ಯಾರೇಜ್ ರೀತಿ ಬಂದಿದ್ ನಮ್ಮ ಮ್ಯಾರೇಜ್ ಸ್ಟೋರಿ. ಇದಾದ್ಮೇಲೆ ಲವ್ ಸ್ಟೋರಿ ತರ ಟರ್ನ್ ಆಯ್ತು. ಸೊ ಅದ್ ಹೆಂಗೆಲ್ಲ ಆಯ್ತು ಅಂತಲೇ ನಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೊ ಎಸ್, ಸೊ ಸ್ಟೇ ಟ್ಯೂನ್. ಸೊ ನೆಕ್ಸ್ಟ್ ವಿಡಿಯೋ ಬೇಗನೆ ಬರುತ್ತೆ. ಸೊ ಇಷ್ಟೇನು ಕಾಯಿಸಲ್ಲ. ಸೊ ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ನಮಗೂ ಆದಷ್ಟು ಬೇಗ ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟೊಂದೆಲ್ಲ ಅಂದ್ರೆ ಇದನ್ನೆಲ್ಲ ಥಿಯರಿ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿಮ್ಗೆ ಎಲ್ಲದಕ್ಕೂ ಬೇಗ ಉತ್ತರ ಸಿಗುತ್ತೆ. ಆಮೇಲೆ ಏನಂದ್ರೆ ಈಗ ನಾವು
ಸ್ಟ್ರೇಟ್ ಆಗಿ ಅದನ್ನ ಹೇಳ್ಬಿಟ್ರೆ ನಿಮ್ ಬ್ಯಾಕ್ ನಮ್ಗೆ ಹೆಂಗ್ ಕನೆಕ್ಟ್ ಆದೋ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಒಂದು ಬೇಸ್ಮೆಂಟ್ ತರ ಇದೆ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮ್ಮ ಡೌಟ್ಸ್ ಗಳಿಗೆಲ್ಲ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಿರ್ತಿರಲ್ಲ, ಸೊ ಡೌಟ್ಗೆಲ್ಲ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಜನ ಕಮೆಂಟ್ ಏನ್ ಮಾಡಿದ್ರು ಅಂದ್ರೆ ಇವ್ರು ಶಿಪ್ಪಿಗೆ ಹೋಗ್ತಿದ್ರಂತೆ, ಯಾಕೆ ಬಿಟ್ರು, ಶಿಪ್ಪಿಗೆ ಹೋಗೋದು ಬಿಟ್ರು, ಅದು ಕೂಡ ಮೇನ್ ರೀಸನ್ ಗೊತ್ತಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ 200 ಲೈಕ್ ನ ಇವತ್ತು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಅಷ್ಟು ಲೈಕ್ ನ ನೀವು ನಮ್ಗೆ ಕೊಡ್ತೀರಾ ಅಂತ ಅನ್ಕೊಂಡಿದ್ವಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.